ಎಎನ್ಎಂ ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳಿಗೆ ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, ಎನ್ಆರ್ ಬಡಾವಣೆ, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ. ಹಬ್ಬದ ದಿನದಂದು ವರಮಹಾಲಕ್ಷ್ಮಿಯ ಮನೆಗಳಿಗೆ ಪ್ರತಿಷ್ಠಾಪಿಸಲು ಇದೀಗ ಮಾರುಕಟ್ಟೆಗಳಲ್ಲಿ ಬೇಕಾಗಿರುವ ಅಲಂಕಾರಿಕ ಸಾಮಗ್ರಿಗಳು ಸಿಗುತ್ತವೆ. ಅಲಂಕಾರಿಕ ಸಾಮಗ್ರಿಗಳ ಜೊತೆಗೆ ಅಮ್ಮನವರ ಮುಖವಾಡಗಳು ಚಿಂತಾಮಣಿ ನಗರದ ಅರುಣಾ ಶಾಪಿಂಗ್ಸ್ ಅಂಗಡಿಯಲ್ಲಿ ಇದೀಗ ವಿಶೇಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಅರುಣಾ ಶಾಪಿಂಗ್ಸ್ನಲ್ಲಿ ಅಮ್ಮನವರಿಗೆ ಬೇಕಾದ ಅಲಂಕಾರಿಕ ವಸ್ತುಗಳಲ್ಲಿ ಒಂದಾದ ವಿವಿಧ ಬಣ್ಣಗಳಲ್ಲಿ ಅಮ್ಮನವರ ಆಕರ್ಷಕ ಮುಖವಾಡಗಳು, ಅದರಲ್ಲೂ ತಾಂಜೂರು ಬಣ್ಣದಿಂದ ಅಲಂಕಾರ ಮಾಡಿರುವ ಮುಖವಾಡಗಳು, ಮಹಾಲಕ್ಷ್ಮಿ ಡಾಲ್ಸ್, ಬಾಗಿಲುಗಳ ತೋರಣ, ಫ್ಲವರ್ ಹ್ಯಾಂಗಿಂಗ್, ವಿವಿಧ ಆಕರ್ಷಕ ಹೂವಿನ ಹಾರಗಳು, ಆರ್ಟಿಫಿಷಿಯಲ್ ಫ್ಲವರ್ಗಳು, ಜರ್ಮನ್ ಸಿಲ್ವರ್ ಐಟಮ್, ತಟ್ಟೆ ದೀಪಗಳು, ಕುಂಕುಮ ಬಟ್ಟು, ವಿಧವಾದ ಬಳೆಗಳು, ಬಾಳೆಕೊಂಬೆಯ ಸ್ಟ್ಯಾಂಡ್ಗಳು, ವೈಟ್ ಮೆಟಲ್ ಮಣಿಗಳು ಹಾಗೂ ಅಮ್ಮನವರಿಗೆ ಬೇಕಾದ ವಿವಿಧ ಡೆಕೋರೇಷನ್ ಐಟಮ್ಗಳು ಸಹ ಸಿಗುತ್ತವೆ. ಇದರ ಜೊತೆಗೆ ಸದರಿ ಅಂಗಡಿಯಲ್ಲಿ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್, ಕ್ಲಿಪ್ಪುಗಳು, ಪರ್ಸುಗಳು, ಬ್ರಾಬ್ಲಿಂಗ್ ಬ್ಯಾಗ್ಗಳು, ಏರ್ ಆಕ್ಸೆಸರಿಗಳು, ನೈಟೀಸ್, ನೈಟ್ ಶೂಟ್ಗಳು, ಇನ್ನರ್ ಗಾರ್ಮೆಂಟ್ಸ್ ಹಾಗೂ ಇತರೆ ವಸ್ತುಗಳು ಸಹ ಸಿಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, ಎನ್ಆರ್ ಬಡಾವಣೆ, ಚಿಂತಾಮಣಿ. 42 ಕೋಟಿ ಭೂಗತ ಕೇಬಲ್ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ನಗರದ ವಿವಿಧ ಅಭಿವೃದ್ಧಿ ಯೋಜನೆಯಡಿ ಬೆಸ್ಕಾಂ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 42 ಕೋಟಿ ರುಗಳ ವಿದ್ಯುತ್ ಭೂಗತ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಇಂದು ಚಾಲನೆ ದೊರಕಿಸಿಕೊಟ್ಟರು. ನಗರದ ಬೆಂಗಳೂರು ಜೋಡಿ ರಸ್ತೆಯ ರಾಜೀವ್ ನಗರ ಬಡಾವಣೆಯ ಆರ್ಚ್ ಪಕ್ಕದ ಎಂಆರ್ಎಫ್ ಟೈಲ್ ಶೋರೂಮ್ ಹತ್ರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ನಗರದ ಅಭಿವೃದ್ಧಿಗೆ ದೀರ್ಘಕಾಲೀನ ಯೋಜನೆಗಳು ಅತ್ಯಗತ್ಯ. 2004ರಿಂದ 2013ರ ತಮ್ಮ ಅವಧಿಯಲ್ಲಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ಪ್ರಥಮ ಬಾರಿಗೆ ಚಿಂತಾಮಣಿಯಲ್ಲಿ ಕೇಬಲ್ ಅಳವಡಿಕೆಗೆ ಚಾಲನೆ ನೀಡಲಾಗಿತ್ತು ಎಂದು ನೆನಪಿಸಿಕೊಂಡರು. ಪ್ರಸ್ತುತ ಜಿಎಸ್ಟಿ ಸೇರಿ ಸುಮಾರು 41ರಿಂದ 42 ಕೋಟಿ ರು ವೆಚ್ಚದಲ್ಲಿ ಎಚ್ಟಿ ಲೈನ್ಗಳ ಭೂಗತ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಹಿಂದೆ ಅಳವಡಿಸಲಾಗಿದ್ದ ಕೇಬಲ್ಗಳು ಹಾಗೂ ಫೀಡರ್ ಪಿಲ್ಲರ್ ಬಾಕ್ಸ್ಗಳು ಸರಿಯಾದ ನಿರ್ವಹಣೆಯಿಂದ ಹಾಳಾಗಿದ್ದವು. ಅಲ್ಲದೆ ಎಚ್ಟಿ ಮತ್ತು ಎಲ್ಟಿ ಲೈನ್ಗಳನ್ನು ಒಟ್ಟಿಗೆ ಕೊಂಡೊಯ್ಯಲು ತಾಂತ್ರಿಕ ತೊಡಕುಗಳಿದ್ದ ಕಾರಣ ಕಾಮಗಾರಿ ವಿಳಂಬವಾಗಿತ್ತು ಎಂದರು. ಇದೀಗ ಹಾರಿಜಾಂಟಲ್ ಬೋರಿಂಗ್ ಯಂತ್ರಗಳ ಮೂಲಕ ಫುಟ್ಪಾತ್ ಹಾಗೂ ರಸ್ತೆಗಳಿಗೆ ಹಾನಿಯಾಗದಂತೆ ಸುಧಾರಿತ ರೀತಿಯಲ್ಲಿ ಕೇಬಲ್ ಅಳವಡಿಸಲಾಗುತ್ತಿದೆ. ಎಂಜಿ ರಸ್ತೆ ಮತ್ತು ಪ್ರಮುಖ ವೃತ್ತಗಳಲ್ಲಿ ಗ್ರಾನೈಟ್, ಫುಟ್ಪಾತ್ ಮತ್ತು ಕಾಂಕ್ರೀಟ್ ಕಾಮಗಾರಿಗಾಗಿ 8 ಕೋಟಿ ರುಗಳಿಗೂ ಹೆಚ್ಚು ಅನುದಾನ ನೀಡಲಾಗಿದ್ದು, ಅಜಾ ಚೌಕ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಎಂದು ಸಹ ಇದೇ ಸಂದರ್ಭದಲ್ಲಿ ಸಚಿವರು ವಿವರಿಸಿದರು. ಇನ್ನು ಕ್ಷೇತ್ರಾದ್ಯಂತ ವಿದ್ಯುತ್ ಸರಬರಾಜು ಸುಗಮಗೊಳಿಸಲು ಮೈಲಾಪುರ, ಚಾಂಡ್ರಹಳ್ಳಿ, ಸೀಕಲ್ ಹಾಗೂ ಗಡದಾಸನಹಳ್ಳಿ ಬಳಿ ಹೊಸ ವಿದ್ಯುತ್ ಉಪಕೇಂದ್ರಗಳಿಗೆ ಜಾಗ ಗುರುತಿಸಲಾಗಿದೆ ಎಂದ ಅವರು, ನಗರದ ಕಿರಿದಾದ ರಸ್ತೆಗಳಲ್ಲಿ ಸುರಕ್ಷತೆ ಹಾಗೂ ಸೌಂದರೀಕರಣದ ದೃಷ್ಟಿಯಿಂದ ಈ ಯೋಜನೆ ಮಹತ್ವದ್ದಾಗಿದೆ. ಶಾಸಕನಾಗಿ ಕ್ಷೇತ್ರಕ್ಕೆ ನೀಡಿದ ಭರವಸೆಗಳನ್ನು ಈಡೇರಿಸುವುದು ಮತ್ತು ಮಂಜೂರಾಗಿರುವ ಎಲ್ಲ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ಶೀಘ್ರ ಪೂರ್ಣಗೊಳಿಸುವುದು ನನ್ನ ಮೊದಲ ಆದ್ಯತೆ ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೆಸ್ಕಾಂ ಇಲಾಖೆಯ ಎಇ ಶಿವಶಂಕರ್ ಅವರು, ನಗರದಲ್ಲಿ ಹೆಚ್ಚುತ್ತಿದ್ದ ವಿದ್ಯುತ್ ಸಮಸ್ಯೆಗಳಿಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಚಿಂತಾಮಣಿ ನಗರದಾದ್ಯಂತ ಮೇಲ್ಭಾಗದಲ್ಲಿ ಹಾದುಹೋಗಿರುವ ಎಲ್ಲ 11 ಕೆವಿ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ ಆಗಿ ಪರಿವರ್ತಿಸುವ ಬೃಹತ್ ಯೋಜನೆಗೆ ಚಾಲನೆ ನೀಡಲಾಗಿದೆ. ಜಿಎಸ್ಟಿ ಸೇರಿ ಒಟ್ಟು 41ರಿಂದ 42 ಕೋಟಿ ರುಗಳ ಅಂದಾಜು ವೆಚ್ಚದಲ್ಲಿ ಈ ಮಹತ್ವಾಕಾಂಕ್ಷೆಯ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಇನ್ನು ಶಾಸಕರ ಮುತುವರ್ಜಿಯಿಂದ ಮುಂಜೂರಾಗಿರುವ ಈ ಯೋಜನೆಯಿಂದ ನಗರದ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರಿಗೆ ವರ್ಷಗಳಿಂದ ಎದುರಾಗುತ್ತಿದ್ದ ವಿದ್ಯುತ್ ವ್ಯತ್ಯಯ ಮತ್ತು ತಾಂತ್ರಿಕ ತೊಂದರೆಗಳಿಗೆ ಶಾಶ್ವತ ಪರಿಹಾರ ಸಿಗಲಿದೆ. ನಗರದ ಕೋಲಾರ ರಸ್ತೆಯಲ್ಲಿರುವ ರಾಮಪುರದಲ್ಲಿರುವ 66/11 ಕೆವಿ ಉಪಕೇಂದ್ರದಿಂದ ಚಿಂತಾಮಣಿ ನಗರದ ಹೃದಯ ಭಾಗಕ್ಕೆ ಸಂಪರ್ಕ ಕಲ್ಪಿಸಿ ನಗರದ ಎಲ್ಲ 11 ಕೆವಿ ಮಾರ್ಗಗಳನ್ನು ಯುಜಿ ಕೇಬಲ್ ಮಾಡಲಾಗುತ್ತದೆ. ಒಟ್ಟು 6 ಪ್ರಮುಖ ಫೀಡರ್ಗಳಾಗಿ ವಿಂಗಡಿಸಿದ್ದು F10 ಪ್ರಭಾಕರ್ ಲೇಔಟ್ ಫೀಡರ್, F22 ಕೆಬಿ ಕ್ವಾರ್ಟರ್ಸ್ ಫೀಡರ್, F7 ಲೋಕಲ್ ಎಫ್ ರಾಮಮಂದಿರ ಫೀಡರ್, F8 ಲೋಕಲ್ ಫೀಡರ್ ಹಾಗೂ F13 ಸಪ್ತಗಿರಿ ಫೀಡರ್ಗಳು ಕೋಲಾರ ಕ್ರಾಸ್, ಕರೇಪಲ್ಲಿ, ಪ್ರಭಾಕರ್ ಲೇಔಟ್, ಆರ್ಚ್, ಕನ್ನಂಪಲ್ಲಿ, ಆಂಜನೇಯಸ್ವಾಮಿ ದೇವಾಲಯ, ಸರ್ಕಾರಿ ಆಸ್ಪತ್ರೆ ರಸ್ತೆ, ಮುಖ್ಯ ರಸ್ತೆ, ಕಾರ್ಗಿಲ್ ಪ್ರದೇಶ, ವೆಂಗೀರ್ ಕೋಟೆ ಕಾಲೋನಿ, ಶಾಂತಿನಗರ, ನಲ್ಲಗುಟ್ಟ ಹಾಗೂ ಗಾಂಧಿನಗರ ಸೇರಿದಂತೆ ನಗರದಾದ್ಯಂತ ವಿಸ್ತರಿಸಲಿದೆ ಎಂದರು. ಈ ಯೋಜನೆ ಭಾಗವಾಗಿ 31 RMUಗಳನ್ನು ಅಳವಡಿಸಲಾಗುತ್ತಿದೆ. ಇದರಿಂದ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ದುರಸ್ತಿ ಕೆಲಸ ಮಾಡಿ ನಡೆಯಬೇಕಿದ್ದ ಇಡೀ ಫೀಡರ್ ಬಂದ್ ಮಾಡುವ ಅಗತ್ಯವಿರುವುದಿಲ್ಲ. ಪರ್ಯಾಯ ಮಾರ್ಗದಿಂದ ವಿದ್ಯುತ್ ಸರಬರಾಜು ಮಾಡಿ ದುರಸ್ತಿ ನಡೆಯುವ ಸಣ್ಣ ಭಾಗದಲ್ಲಿ ಮಾತ್ರ ವಿದ್ಯುತ್ ಸ್ಥಗಿತಗೊಳಿಸುವ ನೂತನ ತಂತ್ರಜ್ಞಾನ ಜಾರಿಗೆ ಬರಲಿದೆ. ಇದರೊಂದಿಗೆ ಹಳೆಯ 250 ಟ್ರಾನ್ಸ್ಫಾರ್ಮರ್ಗಳನ್ನು ಸಹ ನವೀಕರಿಸಲಾಗುತ್ತಿದೆ ಎಂದರು. 24x7 ಸರ್ವಿಸ್ ಸ್ಟೇಷನ್ಗೆ ಮನವಿ.
ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಂತಾಮಣಿ ನಗರಕ್ಕೆ 24/7 ನಿರಂತರ ಸೇವಾ ಕೇಂದ್ರ ಮಂಜೂರು ಮಾಡಿಕೊಡಬೇಕೆಂದು ಶಾಸಕರಲ್ಲಿ ಮನವಿ ಸಲ್ಲಿಸಲಾಯಿತು. ರಾತ್ರಿಯ ವೇಳೆಯಲ್ಲೂ ಸಾರ್ವಜನಿಕ ದೂರುಗಳಿಗೆ ತಕ್ಷಣ ಸ್ಪಂದಿಸಲು ಸಿಬ್ಬಂದಿಗೆ ಸೂಕ್ತ ವ್ಯವಸ್ಥೆ ಅಗತ್ಯವಿದೆ ಎಂದು ಅಧಿಕಾರಿಗಳು ಶಾಸಕರಿಗೆ ಮಾಹಿತಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು, ಚೀಮೂಲ್ ನಿರ್ದೇಶಕರಾದ ಅಶ್ವತ್ಥನಾರಾಯಣ ಬಾಬು, ಕಾರ್ಯನಿರ್ವಾಹಕ ಇಂಜಿನಿಯರ್ ಬೆಸ್ಕಾಂನ ಚಿಂತಾಮಣಿ ವಿಭಾಗದ ಕೆ ಶ್ರೀನಾಥ್, ಬೆಸ್ಕಾಂ ಕೋಲಾರ ವೃತ್ತದ ಡಿಸಿ ಅಶೋಕ್ ರೆಡ್ಡಿ, ಕಾರ್ಯನಿರ್ವಾಹಕ ಇಂಜಿನಿಯರ್ ವಿದ್ಯುತ್ ಕೆಪಿಟಿಸಿಎಲ್ ಕಾರ್ಯಾಚರಣೆ ವಿಭಾಗದ ಚಿಂತಾಮಣಿಯ ಮುರಳಿ ಮೋಹನ್, ಎಇಇ ಬೆಸ್ಕಾಂನ USD ಶಿಡ್ಲಘಟ್ಟದ ಆರ್ ಸೂರ್ಯಪ್ರಕಾಶ್, ಎಇಇ RSD ಬೆಸ್ಕಾಂನ ಚಿಂತಾಮಣಿಯ PV ಶ್ರೀನಿವಾಸ್ ಕುಮಾರ್, ಎಇಇ RSD ಶಿಡ್ಲಘಟ್ಟ ಪ್ರಭು, ಎಇಇ ಬೆಸ್ಕಾಂ ಕಾಮಗಾರಿ ಘಟಕದ ಚಿಂತಾಮಣಿ ವಿಭಾಗದ ಆರ್ ಜಯನ್, ಎಇಇ ಕೆಪಿಟಿಸಿಎಲ್ ನೋಡಲ್ ಅಧಿಕಾರಿ 2 GM ಜಯರಾಮ್, ಎಇಇ ಕೆಪಿಟಿಸಿಎಲ್ ನೋಡಲ್ ಅಧಿಕಾರಿ 1 ಲಲಿತಾ ಎನ್, AET ಬೆಸ್ಕಾಂ CST ಚಿಂತಾಮಣಿಯ ಚಂದ್ರಾಚಾರಿ, AEO ಅಂಡ್ M1 ಬೆಸ್ಕಾಂ ಚಿಂತಾಮಣಿಯ GV ಜಗದೀಶ್ ಚಂದ್ರಪ್ರಸಾದ್, AE ಕಾಮಗಾರಿ ಘಟಕದ CSD ಚಿಂತಾಮಣಿಯ MN ಹರಿನಾಥ್, AE ಕೈವಾರ O&M1 RSD ತ್ಯಾಗರಾಜ್, AET RSD ಚಿಂತಾಮಣಿಯ ದಿಲೀಪ್ ಕುಮಾರ್, ನಗರಸಭೆಯ AWE ರಘು, ಜೈ ಪ್ರಸಾದ್ ರೆಡ್ಡಿ, ನಗರಸಭೆ ಆರೋಗ್ಯ ಇಲಾಖೆ ಉಸ್ತುವಾರಿ CK ಬಾಬು ಹಾಗೂ ಎಲೆಕ್ಟ್ರಿಕಲ್ ಗುತ್ತಿಗೆದಾರ ಸುಬ್ಬಿರೆಡ್ಡಿ ಮತ್ತು ಗೌತಮ್ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.